ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಯುಡೆಸ್ ಪ್ಲಸ್ MHRDಯ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಯುಡೆಸ್ ಪ್ಲಸ್ನಲ್ಲಿ ನಾವು ಟೀಚರ್ಸ್ ಮಾಡ್ಯೂಲ್ಗೆ ಸಂಬಂಧಿಸಿದಂತೆ ಟೀಚರ್ಸ್ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಟೀಚರ್ಸ್ ಮಾಹಿತಿ ಅಂತ ಬಂದಾಗ ಈಗ ನಮ್ಮ ಶಾಲೆಯಿಂದ ಟೀಚರ್ಸು ವರ್ಗಾವಣೆಯಾಗಿ ಬೇರೆ ಶಾಲೆಗೆ ಹೋಗಿರ್ತಾರೆ, ಅಥವಾ ನಮ್ಮ ಶಾಲೆಯಿಂದ ಟೀಚರ್ಸು ಪ್ರಮೋಷನ್ ಆಗಿ ಹೋಗಿರ್ತಾರೆ, ಅಥವಾ ಬೇರೆ ಶಾಲೆಯಿಂದ ಟೀಚರ್ಸು ವರ್ಗಾವಣೆಯಾಗಿ ಆ ಥರ ಇನ್ನಿತರ ಕಾರಣಗಳಿಂದ ನಮ್ಮ ಶಾಲೆಗೆ ಬಂದಿರ್ತಾರೆ. ಸೊ ಈ ರೀತಿ ನಮ್ಮ ಶಾಲೆಯಲ್ಲಿ ಶಿಕ್ಷಕರ ವರ್ಗಾವಣೆ ಅಥವಾ ಇನ್ನಿತರ ಕಾರಣಗಳಿಂದ ಹೋದಾಗ ಸೊ ಆ ಮಾಹಿತಿಯನ್ನು ನಾವು ಸೆಂಟ್ರಲ್ ಗೌರ್ಮೆಂಟಿನ MHRDಯ ಯುಡೆಸ್ ಪ್ಲಸ್ನಲ್ಲಿ ನಾವು ಅಪ್ಡೇಟನ್ನು ಮಾಡಬೇಕಾಗತ್ತೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ನಮ್ಮ ಶಾಲೆಯಲ್ಲಿ ವರ್ಗಾವಣೆ ಆಗಿರುವಂಥ ಶಿಕ್ಷಕರನ್ನು ಯಾವ ರೀತಿ ನಾವು ಔಟನ್ನು ಮಾಡಬೇಕು, ಜೊತೆಯಲ್ಲಿ ಬೇರೆ ಶಾಲೆಯಿಂದ ವರ್ಗಾವಣೆಯಾಗಿ ಬಂದಿರುವಂಥ ಶಿಕ್ಷಕರನ್ನು ಯಾವ ರೀತಿ ಏನು ಮಾಡಬೇಕು. ಸೊ ಈ ರೀತಿ ಪ್ರೊಸೆಸ್ ಮಾಡುವಾಗ ಒಂದಿಷ್ಟು ಸಮಸ್ಯೆಗಳು ಬರ್ತವೆ. ಏನಂದರೆ ಈ ಒಂದು MHRD ಏನಿದೆ ಸೆಂಟ್ರಲ್ ಗೌರ್ಮೆಂಟ್ದು, ಇಲ್ಲಿ ಪ್ರತಿಯೊಬ್ಬ ಶಿಕ್ಷಕರಿಗೆ ಒಂದು ಐಡೆಂಟಿಟಿ ನಂಬರನ್ನು ಕೊಟ್ಟಿರ್ತಾರೆ. ಸೊ ಬಹುತೇಕವಾಗಿ ಆ ಶಿಕ್ಷಕರಿಗೆ ಐಡೆಂಟಿಟಿ ನಂಬರ್ ಗೊತ್ತಿರೋದಿಲ್ಲ. ಸೊ ಈ ರೀತಿ ಬಂದಾಗ ಆ ಶಿಕ್ಷಕರನ್ನು ನಮ್ಮ ಶಾಲೆಯ ಲಾಗಿನ್ನಲ್ಲಿ ಇನ್ ಮಾಡಿಕೊಳ್ಳುವಾಗ ಅಥವಾ ಇಂಪೋರ್ಟ್ ಮಾಡಿಕೊಳ್ಳುವಾಗ ಒಂದಿಷ್ಟು ತೊಂದರೆ ಆಗ್ತದೆ. ಸೊ ಈ ಎಲ್ಲ ಸಮಸ್ಯೆಗಳನ್ನು ಯಾವ ರೀತಿ ನಾವು ಓವರ್ಕಮ್ ಮಾಡಬೇಕು. ಜೊತೆಯಲ್ಲಿ ಎಲ್ಲ ಶಿಕ್ಷಕರ ಮತ್ತು ಮುಖ್ಯ ಗುರುಗಳ ಒಂದು ಪ್ರಶ್ನೆ ಇರ್ತದೆ, EDSನಲ್ಲಿ ಕೂಡ ಶಿಕ್ಷಕರನ್ನು ಔಟ್ ಮಾಡಬೇಕು, ಏನು ಮಾಡಬೇಕು. ಸೊ ಆದ್ಮೇಲೆ ಇದು ಕಂಪ್ಲೀಟ್ ಡಿಫ್ರೆಂಟ್ ಪ್ರೊಸೆಸ್ ಇದೆ. ಒಂದು ನಾವು EDSನಲ್ಲಿ ಕೂಡ ಔಟ್ ಇನ್ ಮಾಡುವಂಥದ್ದು, ಇನ್ನೊಂದು ಯುಡೆಸ್ ಪ್ಲಸ್ MHRD ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೂಡ ಔಟ್ ಇನ್ ಮಾಡುವಂಥದ್ದು ಇದೆ. ಸೊ ಈ ವಿಡಿಯೋದಲ್ಲಿ ನಾನು ಸೆಂಟ್ರಲ್ ಗೌರ್ಮೆಂಟ್ನ MHRDಯಲ್ಲಿ ಔಟ್ ಮತ್ತು ಏನು, ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು EDS ಇಲ್ಲಿಯವರೆಗೆ ಅಂದರೆ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ಇನ್ನೂ ಅಪ್ಡೇಟ್ ಬಿಟ್ಟಿಲ್ಲ, ಟ್ರಾನ್ಸ್ಫರ್ ಇನ್ ಆ್ಯಂಡ್ ಔಟ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಲ್ಲ. ಅವಕಾಶ ಕಲ್ಪಿಸಿದ ಕೂಡಲೇ ಅದಕ್ಕೆ ಸಂಬಂಧಿಸಿದ ಪ್ರತ್ಯೇಕವಾದ ವಿಡಿಯೋವನ್ನು ನಾವು ಇಲ್ಲಿ ಮಾಡ್ತೇವೆ. ಸೊ ಬನ್ನಿ ನೋಡ್ತಾ ಹೋಗೋಣ. ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡಿ ಯುಡೆಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಇಲ್ಲಿ ನಿಮಗೆ ಸಾಕಷ್ಟು ಬೇರೆ ಬೇರೆ ಮಾಡೆಲ್ಸ್ ಬರುತ್ತೆ. ಇಲ್ಲಿ ನಿಮಗೆ ಯುಡೆಸ್ ಪ್ಲಸ್ ಟೀಚರ್ ಅಂತ ಇದೆ. ಸೊ ಅದನ್ನು ಸರ್ಚ್ ಮಾಡಬೇಕು ನೀವು. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಆ ರೀತಿ ಕ್ಲಿಕ್ ಮಾಡಿದಾಗ ಟೀಚರ್ ಮಾಡ್ಯೂಲ್ಗೆ ಲಾಗಿನ್ ಆಗಲಿಕ್ಕೆ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಸೊ ಆದ್ಮೇಲೆ ಯೂಸರ್ ನೇಮ್ ನಿಮ್ಮ ಒಂದು ಶಾಲೆಯ ಡೈಸ್ ಕೋಡ್ ಆಗಿರ್ತದೆ. ಇನ್ನು ಪಾಸ್ವರ್ಡ್ ಅಂತ ಬಂದಾಗ ಈಗಾಗಲೇ ನಿಮಗೆ ಯುಡೈಸಿನ ಒಂದು ಪಾಸ್ವರ್ಡ್ ಇರ್ತದೆ. ಒಂದು ವೇಳೆ ಯುಡೈಸಿನ ಪಾಸ್ವರ್ಡ್ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಮ BRCಯ ಆಫೀಸಿನ ನಿಮ್ಮ ಒಂದು BSc ಪ್ರೋಗ್ರಾಮರನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಹೊಸ ಒಂದು ಸೆಟ್ಟನ್ನು ಮಾಡಿಕೊಡ್ತಾರೆ ಪಾಸ್ವರ್ಡ್. ಸರಿ, ಈಗ ನಾನು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ಕೊಂಡು ನಾನು ಇಲ್ಲಿ ಲಾಗಿನ್ ಆಗಿದ್ದೇನೆ. ಸೊ ಇದು ನಿಮ್ಮ ಹೋಮ್ ಪೇಜು. ಇಲ್ಲಿ ಕ್ಲಿಕ್ ಹಿಯರ್ ಟು ಓಪನ್ ಟೀಚರ್ DCF ಟು ಫಿಲ್ ದ ಡಾಟಾ ಅಂತ ಇದೆ. ನಾವು ಇಲ್ಲಿ ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಆಪ್ಷನ್ಸ್ ಬರುತ್ತದೆ, ಮತ್ತೊಂದು ಸ್ಕ್ರೀನ್ ಬರುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಏನೆಲ್ಲ ಆಪ್ಷನ್ಸನ್ನು 2024-25 ಸಲುವಾಗಿ ಪ್ರೊವೈಡ್ ಮಾಡಿದ್ದಾರೆ ಅಂದರೆ, ಒಂದು ಇಂಪೋರ್ಟ್ ಟೀಚರ್ ಅಂದರೆ ವರ್ಗಾವಣೆಯಾಗಿ ಬಂದಿರುವಂಥ ಶಿಕ್ಷಕರನ್ನು ನಮ್ಮ ಶಾಲೆಗೆ ಇಂಪೋರ್ಟ್ ಮಾಡಿಕೊಳ್ಳುವಂಥದ್ದು, ಅದನ್ನು ನಾವು EDSನಲ್ಲಿ ಇನ್ ಅಂತ ಹೇಳ್ತೇವೆ. ಇನ್ನು ಟೀಚರ್ ಗ್ಲೋಬಲ್ ಸರ್ಚ್. ಸೊ ನಿಮಗೆ ಶಿಕ್ಷಕರ ಒಂದು ಐಡೆಂಟಿಟಿ ನಂಬರ್ ಸಿಗೋದಿಲ್ಲ. ಸೊ ಆಗ ನಾವು ಗ್ಲೋಬಲ್ ಸರ್ಚ್ನಲ್ಲಿ ಹೋಗಿ ಶಿಕ್ಷಕರ ಮಾಹಿತಿಯನ್ನು ನಾವು ಸರ್ಚ್ ಮಾಡ್ಬೋದು. ಆಮೇಲೆ ಟೀಚರ್ ಡ್ರಾಪ್ ಬಾಕ್ಸ್ ಅಂತ ಇದೆ. ಟೀಚರ್ ಡ್ರಾಪ್ ಬಾಕ್ಸ್ ಅಂದರೆ ನಮ್ಮ ಶಾಲೆಯಿಂದ ನಾವು ವರ್ಗಾವಣೆ ಆಗಿರ್ತಾರೆ ಶಿಕ್ಷಕರು. ಸೊ ಅವರನ್ನು ನಾವು ಏನು ಮಾಡಿರ್ತೀವಿ, ಎಕ್ಸಿಟ್ ಮಾಡಿರ್ತೀವಿ, ಟ್ರಾನ್ಸ್ಫರ್ ಔಟ್ ಮಾಡಿದರೂ ಕೂಡ ಅವರ ಮಾಹಿತಿ ನಮ್ಮ ಡ್ರಾಪ್ ಬಾಕ್ಸ್ನಲ್ಲಿ ಕೂಡ ಇರುತ್ತದೆ. ಇದು ಒಂದು. ಆಮೇಲೆ ಲಿಸ್ಟ್ ಆಫ್ ಇನ್ಯಾಕ್ಟಿವ್ ಆರ್ ಡಿಲೀಟೆಡ್ ಟೀಚರ್ಸನ್ನು ನಾವು ಡಿಲೀಟ್ ಮಾಡ್ತೀವಿ, ಇನ್ಯಾಕ್ಟಿವ್ ಮಾಡ್ತೀವಿ ಕೆಲವೊಂದು ಸಂದರ್ಭಗಳಲ್ಲಿ, ರಿಟೈರ್ಮೆಂಟ್ ಅಂತ ಬಂದಾಗ, ಡೆತ್ ಕೇಸಸ್ನಲ್ಲಿ ಬಂದಾಗ. ಸೊ ಅವಾಗ ನಾವು ಇಲ್ಲಿ ಈ ಒಂದು ಟೀಚರ್ಸು ಈ ಲಿಸ್ಟ್ ಆಫ್ ಇನ್ಯಾಕ್ಟಿವ್ ಆ್ಯಂಡ್ ಡಿಲೀಟೆಡ್ ಟೀಚರ್ಸ್ನಲ್ಲಿ ಬರ್ತಾರೆ. ಸರ್ಚ್ ಡುಪ್ಲಿಕೇಟರ್, ಕೆಲವೊಂದು ಸಲ ಏನಾಗುತ್ತೆ ಡುಪ್ಲಿಕೇಟ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಅದರಿಂದ ಅಲ್ಲಿ ಡುಪ್ಲಿಕೇಟ್ ಆಗಿದ್ದರೆ ಅಲ್ಲಿ ಸರ್ಚ್ ಮಾಡಿ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೋದು. ಸೊ ಪ್ರಥಮವಾಗಿ ನಾನು ಟೀಚರ್ಸನ್ನು ಯಾವ ರೀತಿ ಔಟ್ ಮಾಡಬೇಕು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಇಲ್ಲಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಕರ್ಸರ್ ಅಬ್ಸರ್ವ್ ಮಾಡಿ. ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಅಂತ ಟೋಟಲ್ ಅಂತ ಇದೆ. ಸೊ ಟೋಟಲ್ ಅಂದರೆ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಶಿಕ್ಷಕರ ಸಂಖ್ಯೆ. ಸೊ ಅದು ಏನು ನಂಬರ್ ಇದೆ, ನಂಬರ್ ಮೇಲೆ ಕ್ಲಿಕ್ ಮಾಡಿ. ನಾನು 11 ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಆಗ ನಮ್ಮ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಏನಿದೆ ಶಿಕ್ಷಕರ ಸಮಗ್ರ ಪಟ್ಟಿ ಇಲ್ಲಿ ಬರ್ತದೆ. ಸೊ ಆದ್ಮೇಲೆ ಈಗ ಸ್ಕ್ರೋಲ್ ಮಾಡ್ತಾ ಹೋಗಿ ಯಾವ ಶಿಕ್ಷಕರನ್ನು ನೀವು ಔಟ್ ಮಾಡಬೇಕಾಗಿದೆ. ಸೊ ಆ ಒಂದು ಶಿಕ್ಷಕರು ಏನಿದೆ ಇಲ್ಲಿದೆ ನೋಡಿ. ಇಲ್ಲಿ ಒಬ್ಬ ಶಿಕ್ಷಕರ ಇಲ್ಲಿ ಲಾಸ್ಟ್ ಕಾಲಮ್ನಲ್ಲಿ ವೀವ್ ಅಂತ ಇದೆ, ಕೆಳಗಡೆ ಲೆಫ್ಟ್ ಸ್ಕೂಲ್ ಅಂತ ಇದೆ. ಸೊ ನಾವು ಲೆಫ್ಟ್ ಸ್ಕೂಲ್ ಎಂಬ ಆಪ್ಷನ್ಸನ್ನು ಬಳಸ್ಕೋಬೇಕು. ಬಿಫೋರ್ ದ್ಯಾಟ್ ನಾವು ಏನು ಮಾಡಬೇಕಂದ್ರೆ ಸದರಿ ಶಿಕ್ಷಕರ ಒಂದು ಯಾವುದು ನ್ಯಾಷನಲ್ ಟೀಚರ್ ಕೋಡ್ ಅಂತ ಇದೆ ಅದನ್ನು ಬರೆದುಕೊಳ್ಳಿ. ಇದು ಭಾಳ ಇಂಪಾರ್ಟೆಂಟ್. ಮುಂದೆ ನಮಗೆ ಬೇರೆ ಬೇರೆ ವೇನಲ್ಲಿ ನಮಗೆ ಸಿಗ್ತದೆ, ಆದರೂ ಕೂಡ ನಾವು ಲೆಫ್ಟ್ ಮಾಡುವಾಗಲೇ ಈ ಒಂದು ಮಾಹಿತಿಯನ್ನು ನಾವು ಬರೆದುಕೊಂಡ್ರೆ ಇದು ಬಹಳಷ್ಟು ಉಪಯೋಗವಾಗುವಂಥ ಮಾಹಿತಿ ಇದು ಆಗಿರ್ತದೆ.
ಸೊ ಇಷ್ಟೊಂದು ಮಾಡಿ ನಾವೇನು ಮಾಡಬೇಕು, ಲೆಫ್ಟ್ ಸ್ಕೂಲ್ ಅಂತ ನಾವು ಕ್ಲಿಕ್ ಮಾಡಬೇಕು. ಸೊ ಲೆಫ್ಟ್ ಸ್ಕೂಲ್ ಅಂತ ಬಂದಾಗ ನಮಗೆ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ. ಸೊ ಈ ಸ್ಕ್ರೀನಲ್ಲಿ ಏನಿರುತ್ತೆ ಅಂದರೆ ಸದರಿ ಶಿಕ್ಷಕರ ಮಾಹಿತಿ ಇರ್ತದೆ. ಆಮೇಲೆ ಸೆಲೆಕ್ಟ್ ಫಾರ್ ರೀಸನ್, ಯಾವ ಕಾರಣಕ್ಕಾಗಿ ಸದರಿ ಶಿಕ್ಷಕರನ್ನು ನೀವು ಲೆಫ್ಟ್ ಮಾಡ್ತಾ ಇದ್ದೀರಿ ನಿಮ್ಮ ಶಾಲೆಯಲ್ಲಿ ಹೋಗಿ ಅಂದಾಗ ಆಪ್ಷನ್ಸ್ ಇದೆ. ಡ್ಯೂ ಟು ರಿಟೈರ್ಮೆಂಟ್, ಟ್ರಾನ್ಸ್ಫರ್ ಆರ್ ಶಿಫ್ಟೆಡ್ ಟು ಅನದರ್ ಸ್ಕೂಲ್, ಡ್ಯೂ ಟು ಜಾಬ್ ಲೆಫ್ಟ್, ಡ್ಯೂ ಟು ಡೆತ್, ರಾಂಗ್ಲಿ ಇನ್ಸರ್ಟೆಡ್ ಆರ್ ಡುಪ್ಲಿಕೇಟ್. ಸೊ ಯಾವ ಕಾರಣಗಳಿಂದ ನಿಮ್ಮ ಶಾಲೆಯಲ್ಲಿರುವಂಥ ಸದರಿ ಶಿಕ್ಷಕರನ್ನು ನೀವು ರಿಮೂವ್ ಮಾಡ್ತಾ ಇದ್ದೀರಿ ಅದನ್ನು ಮೆನ್ಷನ್ ಮಾಡಿ. ನಾನು ಇಲ್ಲಿ ಟ್ರಾನ್ಸ್ಫರ್ ಆರ್ ಶಿಫ್ಟೆಡ್ ಅಂತ ಹಾಕಿದ್ದೀನಿ. ರಿಮಾರ್ಕ್ಸ್ ಏನಾದರೂ ಇದ್ದರೆ ಎಂಟ್ರಿ ಮಾಡಿ, ಅದರ್ವೈಸ್ ಟ್ರಾನ್ಸ್ಫರ್ ಟು ಅದರ್ ಸ್ಕೂಲ್ ಅಂತ ನೀವು ಎಂಟ್ರಿ ಮಾಡ್ಬೋದು. ಟ್ರಾನ್ಸ್ಫರ್ ಅಂತ ಹಾಕಿದ್ರು ಕೂಡ ಓಕೆ ಆಗುತ್ತೆ. ಎಸ್, ಟ್ರಾನ್ಸ್ಫರ್ ಅಂತ ನಾನು ಹಾಕಿದ್ದೀನಿ. ಲಾಸ್ಟ್ ಡೇಟ್ ಇನ್ ಸರ್ವಿಸ್ ಸ್ಕೂಲ್, ಯಾವ ಒಂದು ದಿನಾಂಕಕ್ಕೆ ಅವರು ಲೆಫ್ಟ್ ಆಗಿದ್ದಾರೆ ಅಂತ ನಾವು ಎಂಟ್ರಿ ಮಾಡಬೇಕು. ಭಾಳ ಇಲ್ಲಿ ಏನು ಮಾಡಬೇಕು, ಕೇರ್ಫುಲ್ ಆಗಿ ಎಂಟ್ರಿ ಮಾಡಿ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸರಿ, ಸೊ ಈಗ ನಾನು ಯಾವ ಡೇಟಿಗೆ ಲೆಫ್ಟ್ ಆಗಿದ್ದಾರೆ ಅದನ್ನು ನಾನು ಮೆನ್ಷನ್ ಮಾಡಿ ಲೆಫ್ಟ್ ಸ್ಕೂಲ್ ಅಂತ ಮಾಡಿದೆ. ಪ್ಲೀಸ್ ರಿಮಾರ್ಕ್ಸ್ ಅಟ್ಲೀಸ್ಟ್ 10 ಕ್ಯಾರೆಕ್ಟರ್ ಆ್ಯಂಡ್ ಅಪ್ ಟು 100 ರಿಮಾರ್ಕ್ಸನ್ನು ನಾವು 100 ಕ್ಯಾರೆಕ್ಟರ್ವರೆಗೂ 10 ಕ್ಯಾರೆಕ್ಟರ್ ಮಿನಿಮಮ್ ಎಂಟ್ರಿ ಮಾಡಬೇಕು, ಅದರ್ವೈಸ್ ಅದು ಹೋಗೋದಿಲ್ಲ. ನಾನು ಯಾವ ಶಾಲೆಗೆ ಹೋಗಿದ್ದೇನೆ, ಟ್ರಾನ್ಸ್ಫರ್ ಟು ಸೊ ಯಾವ ಸ್ಕೂಲ್, GHS XYZ ಯಾವುದಿದೆ ಅದನ್ನು ನೀವು ಎಂಟ್ರಿ ಮಾಡಬೇಕು. ನೋಡಿ, ನಾನು ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಾನು ಮಿನಿಮಮ್ 10 ಕ್ಯಾರೆಕ್ಟರ್ ನಾನೇ ಎಂಟರ್ ಮಾಡಿದ್ದೀನಿ. ಈಗ ಲೆಫ್ಟ್ ಸ್ಕೂಲ್ ಅಂತ ಮಾಡ್ತೀನಿ. ಆರ್ ಯು ಶೂರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಟೀಚರ್ ಟು ಡ್ರಾಪ್ ಬಾಕ್ಸ್ ಅಂದರೆ ಎಸ್, ಕನ್ಫರ್ಮ್. ಸೊ ಸದರಿ ಶಿಕ್ಷಕರನ್ನು ನಿಮ್ಮ ಲಾಗಿನ್ನಿಂದ ನೀವು ಲೆಫ್ಟ್ ಮಾಡಿದ್ದೀರಿ, ಅವರನ್ನು ರೀಸನ್ ಹಾಕಿ ಆ ಶಿಕ್ಷಕರ ಮಾಹಿತಿ ನಿಮ್ಮ ಡ್ರಾಪ್ ಬಾಕ್ಸ್ನಲ್ಲಿ ಕೂಡ ಇರ್ತದೆ. ಸರಿ, ಈಗ ಟೀಚರ್ಸ್ ರೆಕಾರ್ಡ್ ಹ್ಯಾಸ್ ಬಿನ್ ಡಿಲೀಟೆಡ್ ಆರ್ ಇನ್ಆಕ್ಟಿವ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಇದು ಕ್ಲಿಯರ್ ಆಯಿತು, ನಾವು ಯಾವ ರೀತಿ ಶಿಕ್ಷಕರನ್ನು ನಾವು ನಮ್ಮ ಶಾಲೆಯ ಲಾಗಿನ್ನಿಂದ ಔಟ್ ಮಾಡಬೇಕು ಅಂತ. ಈಗ ನೆಕ್ಸ್ಟ್ ಬರುವಂಥದ್ದು ಏನಂದರೆ ಸದರಿ ಶಿಕ್ಷಕರನ್ನು ಯಾವ ರೀತಿ ನಾವು ಇಂಪೋರ್ಟ್ ಮಾಡ್ಕೋಬೇಕು, ವರ್ಗಾವಣೆಯಾಗಿ ಬಂದಿರುವಂಥ ಶಿಕ್ಷಕರನ್ನು ಯಾವ ರೀತಿ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಆದಮೇಲೆ ಇಲ್ಲಿ ನಮಗೆ ಇಂಪೋರ್ಟ್ ಟೀಚರ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಈ ನ್ಯಾಷನಲ್ ಟೀಚರ್ ಕೋಡನ್ನು ಎಂಟ್ರಿ ಮಾಡಬೇಕು ಹಾಗೂ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ಸೊ ಈಗಾಗಲೇ ನಾನು ಹೇಳಿದ್ದೆ ನ್ಯಾಷನಲ್ ಕೋಡ್ ಯಾವ ರೀತಿ ಇರುತ್ತೆ, ಲೆಫ್ಟ್ ಯಾವ ಶಿಕ್ಷಕರು ಯಾವ ಮುಖ್ಯ ಗುರುಗಳು ಲೆಫ್ಟ್ ಮಾಡ್ತಾ ಇರ್ತೀರಿ. ಸೊ ಕೋಡನ್ನು ಮೆನ್ಷನ್ ಮಾಡಿ, ಯಾಕಂದರೆ ಯಾವ ಶಾಲೆಗೆ ವರ್ಗಾವಣೆಯಾಗಿರ್ತಾರೆ ಆ ಶಾಲೆಯ ಮುಖ್ಯ ಗುರುಗಳು ಇಂಪೋರ್ಟ್ ಮಾಡ್ಕೊಳ್ಳುವಾಗ ಆ ನ್ಯಾಷನಲ್ ಕೋಡ್ ಅವರಿಗೆ ಯೂಸ್ ಆಗ್ತದೆ. ಅದರ್ವೈಸ್ ನಿಮಗೆ ಡ್ರಾಪ್ ಬಾಕ್ಸ್ನಲ್ಲಿ ಕೂಡ ಅವರು ಸಿಗ್ತಾರೆ, ಅಲ್ಲಿ ಕೂಡ ಮಾಹಿತಿ ಸಿಗ್ತದೆ. ಸರ್ ಆದರೂ ಕೂಡ ನನ್ನ ಹತ್ರ ನ್ಯಾಷನಲ್ ಕೋಡ್ ಇಲ್ಲ ಅಂದರೆ ನೀವು ಮಾಡಬೇಕು, ಗೆಟ್ ನ್ಯಾಷನಲ್ ಟೀಚರ್ ಕೋಡ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಮೇಲೆ ಬ್ಲೂ ಕಲರ್ನಲ್ಲಿ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಸದರಿ ಶಿಕ್ಷಕರ ಆಧಾರ್ ನಂಬರು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಅಲ್ಲಿ ನ್ಯಾಷನಲ್ ಕೋಡು ಸಿಗ್ತದೆ. ಇದು ಭಾಳ ಈಸಿ. ಸೊ ಇದು ಒಂದು, ಈ ರೀತಿಯೂ ಕೂಡ ನೀವು ನ್ಯಾಷನಲ್ ಕೋಡನ್ನು ಹಾಕ್ಬೋದು. ಇಂಪೋರ್ಟ್ ಟೀಚರ್ನಲ್ಲಿ ನ್ಯಾಷನಲ್ ಕೋಡ್ ಡೇಟ್ ಆಫ್ ಬರ್ತ್ ಹಾಕಿ ಗೋ ಅಂತ ಮಾಡಿದರೆ ಸದರಿ ಶಿಕ್ಷಕರ ಮಾಹಿತಿ ಇಲ್ಲಿ ಬರ್ತದೆ. ಆ ಶಿಕ್ಷಕರ ಮಾಹಿತಿಯನ್ನು ನಾವೇನು ಮಾಡಬೇಕಾಗತ್ತೆ ಅಂದರೆ ನಾವು ಅವರನ್ನು ಇನ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಇದಾದಮೇಲೆ ಮತ್ತೆಲ್ಲ ಏನೆಲ್ಲ ಆಪ್ಷನ್ ಇದೆ ಅಂದರೆ, ಸರ್ ಈಗ ಟೀಚರ್ ಗ್ಲೋಬಲ್ ಸರ್ಚ್, ಸರ್ ನ್ಯಾಷನಲ್ ಕೋಡ್ ಸಿಗ್ತಾ ಇಲ್ಲ, ಹೇಗೆ ಮಾಡಬೇಕು ಅಂದರೆ ಇಲ್ಲಿ ನೀವು ಸ್ಟೇಟ್ ಇದೆ, ಗ್ಲೋಬಲ್ ಸರ್ಚ್ ಅಂತ ಸೆಲೆಕ್ಟ್ ಮಾಡಿದರೆ ಆ ಸೆಲೆಕ್ಟ್ ಸ್ಟೇಟು, ಅಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಟೀಚರ್ ನೇಮು ಡೇಟ್ ಆಫ್ ಬರ್ತ್ ಮತ್ತು ಗೋ ಅಂತ ಮಾಡಿದರೆ ಸದರಿ ಶಿಕ್ಷಕರ ನಿಮಗೆ ಎಲ್ಲ ಮಾಹಿತಿ ಸಿಗ್ತದೆ. ನಿಮಗೆ ಈ ಒಂದು ನ್ಯಾಷನಲ್ ಕೋಡ್ ಕೂಡ ಸಿಗ್ತದೆ. ಸೊ ಡ್ರಾಪ್ ಬಾಕ್ಸ್ ಅಂತ ಬಂದಾಗ ಈಗ ನಿಮಗೆ ನ್ಯಾಷನಲ್ ಕೋಡ್ ಸಿಗಲಿಲ್ಲ ಅಂದರೆ ಸದರಿ ಶಿಕ್ಷಕರು ಯಾವ ಶಾಲೆಯಿಂದ ಬಂದಿದ್ದಾರೆ ಆ ಮುಖ್ಯ ಗುರುಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡ್ರಾಪ್ ಬಾಕ್ಸ್ನಲ್ಲಿ ಕೂಡ ಇಲ್ಲಿ ಏನಿರುತ್ತಾರೆ ಅಂದರೆ ಶಿಕ್ಷಕರ ಮಾಹಿತಿ ಇರ್ತದೆ, ಸರ್ಚ್ ಮಾಡಿ ಹೇಳಿ ಅಂದರೆ ಅಲ್ಲಿ ಕೂಡ ಅವರು ಹೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ನೋಡಿ, ಡ್ರಾಪ್ ಬಾಕ್ಸ್ನಲ್ಲಿ ಕೂಡ ಇರ್ತಾರೆ ಇಲ್ಲಿ. ಇದಾದಮೇಲೆ ಮತ್ತೇನೆಲ್ಲ ಇದೆ ಇನ್ಫಾರ್ಮೇಷನ್ಸ್ ಅಂತ ಬಂದಾಗ ಲಿಸ್ಟ್ ಆಫ್ ಇನ್ಆಕ್ಟಿವ್ ಆರ್ ಡಿಲೀಟೆಡ್ ಟೀಚರ್ಸ್. ಸೊ ಲಿಸ್ಟ್ ಆಫ್ ಇನ್ಆಕ್ಟಿವ್ ಆ್ಯಂಡ್ ಡಿಲೀಟೆಡ್ ಟೀಚರ್ಸ್ ನೋಡ್ರಿ, ಅಲ್ಲಿ ಡ್ರಾಪ್ ಬಾಕ್ಸ್ನಲ್ಲಿ ಇರಲಿಲ್ಲ ಅಂದರೆ ಈಗ ನೀವು ಲೆಫ್ಟ್ ಮಾಡಿರ್ತೀರಿ, ಅವರ ಮಾಹಿತಿ ಡ್ರಾಪ್ ಬಾಕ್ಸ್ನಲ್ಲಿ ಇರಲಿಲ್ಲ ಅಂದರೆ ನೀವು ಲಿಸ್ಟ್ ಆಫ್ ಇನ್ಆಕ್ಟಿವ್ ಆರ್ ಡಿಲೀಟೆಡ್ ಟೀಚರ್ಸ್ನಲ್ಲಿ ಹೋಗಿ ಕೂಡ ನೀವೇನು ಮಾಡ್ಬೋದು, ಅವರ ಮಾಹಿತಿಯನ್ನು ನೀವು ತಗೋಬಹುದು. ಸರ್ಚ್ ಫಾರ್ ಡುಪ್ಲಿಕೇಟ್ ಟೈಪ್ ಅಂದರೆ ಡುಪ್ಲಿಕೇಟ್ ಏನಾದರೂ ಇದ್ದರೆ ಸದರಿ ಮಾಹಿತಿ ನಿಮಗೆ ಸಿಗ್ತದೆ. ಭಾಳ ಈಸಿಯಾಗಿರುವಂಥದ್ದು. ಸೊ ಇಂಪೋರ್ಟ್ ಕೂಡ ಯಾವ ರೀತಿ ಮಾಡಬೇಕು, ಇಂಪೋರ್ಟ್ ಟೀಚರ್ ಅನ್ಬೇಕು, ನ್ಯಾಷನಲ್ ಕೋಡ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಗೋ ಅಂತ ಹೇಳಿ ಸದರಿ ಶಿಕ್ಷಕರ ಮಾಹಿತಿ ಬರ್ತದೆ. ಏನಾದರೂ ಎಡಿಟ್ ಇದ್ದರೆ ಎಡಿಟನ್ನು ಮಾಡಿ ಅಪ್ಡೇಟ್ ಮಾಡಿ ಆಮೇಲೆ ಅದನ್ನು ನೀವು ಕೆಳಗಡೆ ಇಂಪೋರ್ಟ್ ಅಂತ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಲಾಗಿನ್ಗೆ ಅವ್ರು ಬಂದು ಸೇರ್ಕೊಳ್ತಾರೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋ ಖಂಡಿತವಾಗಿ ಕೂಡ ಶಿಕ್ಷಕರನ್ನು ಟ್ರಾನ್ಸ್ಫರ್ ಇನ್ ಆ್ಯಂಡ್ ಔಟ್ ವಿಶೇಷವಾಗಿ MHRDಯ UDES ಪ್ಲಸ್ನಲ್ಲಿ ಮಾಡುವ ನಿಟ್ಟಿನಲ್ಲಿ ಉಪಯೋಗವಾಗಿರ್ಬೋದು ಅಂತ ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಎಜುಕೇಷನಲ್ ಕಂಟೆಂಟ್ ಇಟ್ಕೊಂಡು ಬರ್ತೇವೆ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.